ಜ್ಯೂಸ್ ಕುಡಿದು ಬಂದ್ವಿ ಅಣ್ಣ. ಹೆಸರು ಕೇಳೋದು ಮರ್ತ್ಬಿಟ್ಟೆ. ವೀರೇಶ್ ಅಂತೇಳಿ ಕಲ್ಕತ್ತಾಗ ಹೊರಟಿರೋದು. ಹ್ಯಾಪಿ ಜರ್ನಿ. ಸ್ವಾಗತಂ ಸುಸ್ವಾಗತಂ. ಗುಡ್ ಮಾರ್ನಿಂಗ್ ಗೆಳೆಯರೆ, ನಾನು ನಿಮ್ಮ ಟ್ರಾವೆಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪುಷ್ಟಿಗಿಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ 3 ಗಂಟೆ ಆಗಿತ್ತು. ಒಂಚೂರು ಜಡ್ ನೋಡಿದ್ದು, ನಿದ್ದೆ ಬಂದಂಗೆ ಆಯಿತು. ಇನ್ನೇನು ಹೋಗೋದು ಅಂತೇಳಿ ಇಲ್ಲೇ ಮಕ್ಕಳಿದ್ವಿ. ಇವಾಗ ಎದ್ದು ಹೋಗ್ತಾ ಇದ್ವಿ ನೋಡಿ. ಅಲ್ಲೆಲ್ಲ ಮಳೆ ಬಂದಿರೋದಕ್ಕೆ ರೋಡಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಚಿಗುರಿದಾವೆ ನೋಡಿ. ಆ ಕಡೆ ಈ ಕಡೆ ಯಾರಿಗೂ ಡೌನ್ನಾಗ ಹಂಸ ಹಾಕ್ಬಿಟ್ಟಾರ್ಗು. ಇದೇ ಬೇಜಾರು ಇಲ್ಲಿ. ಆ ವೈಜ್ಞಾನಿಕ ಅದೇನೋ ಹೇಳ್ತಾರಲ್ಲ, ಅವೈಜ್ಞಾನಿಕವಾಗಿ ಹಂಸ ಹಾಕ್ಯಾರ ಅಂತೇಳಿ. ಹಂಸ ಹಾಕೋ ಅವಶ್ಯಕತೆನೇ ಇಲ್ಲ. ಹೈವೇನಾಗ ಹಾಕಿ ಕುತ್ಕೊಂಡಾರ ಹಂಸಗಳು. ಇಲ್ಲಿ ಯೂ ಟರ್ನ್ ಐತಂತೇಳಿ ಹಾಕಿದ್ದಾರೆ. ಆ ಕಡೆ ಅವ್ರಿಗೆ ಬರೋರ್ಗೆ ಹಾಕ್ಬೇಕು ಹಂಸು. ಇಲ್ಲಿ ಹೈವೇನಾಗ ಸ್ಪೀಡಾಗಿ ಬರೋರಿಗಲ್ಲ. ಇವು ಹಂಸಗಳ ಹತ್ರ ಬಿಜಾಪುರಿಂದ ಹೊಸಪೇಟೆಗೆ ಬರ್ತೀವಲ್ಲ, ಎಷ್ಟೋ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾವೆ ಹಂಸಗಳ ಹತ್ರ. ದೊಡ್ಡ ದೊಡ್ಡವು ಹಾಕ್ತಾರೆ, ಸಣ್ಣವಲ್ಲ ಹಂಸಗಳು. ಎಲ್ಲ ನನಗೆ ಗೊತ್ತಿಲ್ಲ. ನಾನು ಹೊಸ್ದಾಗಿ ಬಂದು ಹಂಸ ಎಗರ್ಸಿದ್ನಂದ್ರೆ ಆ ಗಾಡಿ ಅಲ್ಲೇ ನಿಂತ್ಕೋಬೇಕು. ಬ್ಲೇಡ್ ಕಟ್ಟಾಗಿಲ್ಲ, ಪರ್ಸ್ ಕಟ್ಟಾಗಿ ಆ ಥರ ಹಾಕಿದ್ದಾರೆ. ಇವನ್ನೆಲ್ಲ ತೆಗಿಬೇಕು ಗುರು. ಇವಕ್ಕೆಲ್ಲ ಫ್ಲೈಓವರ್ ಮಾಡ್ಬೇಕು. ಅಲ್ಲಿ ಹಿಂದೆ ಫ್ಲೈಓವರ್ ಮಾಡ್ತಾ ಇದಾರಲ್ಲ, ಹಂಗೆ ಮಾಡ್ಬೇಕು. ಸುಮ್ಮನೆ ಹಳ್ಳಿ ರೋಡ್ ಮಾಡ್ಕೊಂಬಿಟ್ಟಿದ್ದಾರೆ ಇದು ಹಂಸಗಳು ಹಾಕೋಕ್ಕೆ. ಹಂಸ ಹಾಕಂಗೆ ಇಲ್ಲ, ರೂಲ್ಸೇ ಇಲ್ಲ. ಹಾಕ್ಬಿಟ್ಟಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರು ಮಾಡಿದ್ದ ಆಟ ಅಲ್ಲ. ಟೋಲ್ಗೇಟ್ನಾಗ ಜಗಳ ಮಾಡ್ಬೇಕಷ್ಟೇ ನಾವು. ಹಂಸ ಇದಾವಲ್ಲ, ಯಾಕೆ ಹಾಕಿದ್ರು ತೆಗೀರಿ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಟೋಲ್ನಾಗ ಕೇಳೋಣ. ಸ್ನೇಹಿತರೆ, ನಿನ್ನೆ ಮಧ್ಯಾಹ್ನ ಬಂದು 12 ಗಂಟೆಗೆ ಗಾಡಿ ಊರಾಗ ನಿಲ್ಸಿದ್ವಿ. ಹೊಸಪೇಟೆಗೆ ವೀಡಿಯೋ ಇದು ಕುಷ್ಟಿಗೆ ಹತ್ರ ವೀಡಿಯೋ ಸ್ಟಾರ್ಟ್ ಮಾಡಿ ಮತ್ತು ವೀಡಿಯೋನ ಮಾಡಿಲ್ಲ. ಯಾಕಂದರೆ ಸ್ನೇಹಿತರು ಸಿಕ್ಕರು, ಮಾತಾಡ್ಕೊಂತ ಬಂದ್ಬಿಟ್ಟೆ. ಇವಾಗ 5 ಗಂಟೆಗೆ ಎದ್ದು ಹೊರಟಿದ್ದೀನಿ ನೋಡಿ. ಇವಾಗ ಹೊರಟ್ರೆ ಇನ್ನೇನು ಕಟ್ಟೆ ತುಂಬ್ತರ್ಬೇಕಾಯ್ತು. ನರ್ಸಿಟ್ ಕೊಡೊಂದು. ಇವಾಗ 5 ಗಂಟೆಗೆ ಹೊರಟಿದ್ದೀನಿ ನೋಡಿ, ಅನ್ಲೋಡ್ ಮಾಡ್ಬರೋಕ್ಕೆ. ಫಸ್ಟ್ನೇ ಪಾಯಿಂಟ್ ಬಂದು ಬಾಕ್ಲಿಲಿ ಇರೋದು. ಆವಾಗಲೇ ಒಂದ್ಸಲ ಅಲ್ಲಿಗೆ ಹೋಗಿದ್ದೆ ಬರೋದಕ್ಕೆ. ಶ್ರೀನಿವಾಸ ರೋಡ್ ಲೈನ್ಸ್ ಅಂತ ಹೋಗಿ ಪಾರ್ಸಲ್ ಹಿಲ್ಸ್ ಬರೋದೆ. ಪಾರ್ಸಲ್ ಹಿಲ್ಸ್ಗೆ ವೈಟ್ ಫೀಲ್ಡ್ಗೆ ಹೋಗ್ಬೇಕು. ವೈಟ್ ಫೀಲ್ಡ್ನಾಗೆ ಅವ್ರಿನ್ನ ಲೊಕೇಶನ್ ಹಾಕಿಲ್ಲ. ಕಟ್ಟೆ ತುಂಬಿ ಯಾಕಂದರೆ ಇಲ್ಲಿ 2 ಟೈರ್ ಪಟಾಕಿ ಯಾರಿದಾವಲ್ಲ ಗುರು, ಅದಕ್ಕೆ ಇಟ್ಟಿದ್ವಿ. ಏನಾಗುತ್ತಂದರೆ ಫುಲ್ ಕುತ್ಕೊಂಡು ಅಂದರೆ ಬಲೂನು ಡ್ಯಾಮೇಜ್ ಆಗ್ತದೆ ಅಂತೇಳಿ ಕಟ್ಟೆ ತೊಗೊಂಡು ಇಟ್ಟಿದ್ದೆ. ತಗೊಂಡು ಹೊರಟಿದ್ವಿ ನೋಡಿ. ಅಭಿಮನ್ಯು ಕಡೆಗೆ, ಬೆಂಗಳೂರು ಕಡೆಗೆ ಪ್ರಯಾಣ. 5 ಗಂಟೆ ಆಗೋದು ಟೈಮು. ಈ ಟೈಮಿಗೆ ಕರೆಕ್ಟಾಗಿ ಎಷ್ಟೊತ್ತಿಗೆ ಅಂದರೆ 9:30 9:09 ರೀಚ್ ಆಗ್ತೀವಿ ಗುರು. ಅವ್ರದ್ದು ಅಂಗಡಿ ತೆಗಿಯೋದು, ಆಫೀಸ್ ಓಪನ್ ಆಗೋದು 9 ಗಂಟೆಗೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ರೀಚ್ ಆಗೋಣ. ಬನ್ನಿ ಬೆಂಗಳೂರು ಕಡೆ ಪ್ರಯಾಣ ಬಳಸೋಣ. ನೋಡಿ ಸ್ನೇಹಿತರೆ, ನಾವು ಬೆಳಗ್ಗೆ 5 ಗಂಟೆಗೆ ಊರು ಬಿಟ್ಟಿದ್ದು. 7:30 ಆಯಿತು. ತುಮಕೂರಾಗಿದ್ದೀವಿ. ಇನ್ನು ಪಾರ್ಟಿ ಫೋನ್ ಮಾಡಿದ್ರು ಅಲ್ಲೇ, ಎಲ್ಲಿದ್ದೀರಾ ಅಂತಂದು. ಪಾರ್ಸಲ್ನರು ಅವ್ರಿಗೇನೋ ಮೆಟೀರಿಯಲ್ಲು ಅರ್ಜೆಂಟ್ ಇತ್ತು ಅಂದರೆ ನಿನ್ನೆನೆ ಬಂದುಬಿಡ್ರಿ, ನಾವು ಖಾಲಿ ಮಾಡ್ತೀವಿ ಅಂದರು. ಹೋಗಿಲ್ಲ ನಾವು. ಇನ್ನು ಕೋರದಾಗಿದ್ದೀವಿ, ತುಮಕೂರಿಗೆ ಹತ್ರಕ್ಕೆ ಬಂದಿಲ್ಲ. ಫೋನ್ ಮಾಡಿದರು. ಏನಂತಂದರೆ ತುಮಕೂರು ಬಿಟ್ಟಿವಿ ಅಂದರು. ಅವ್ರು ತೆಗಿಯೋದು 8:09 ಗಂಟೆಗಲ್ಲ, ಅಷ್ಟರೊಳಗೆ ಹೋಗ್ಬಿಡ್ತೀವಿ. ಇಲ್ಲಿಂದ ಇನ್ನೇನು ಇನ್ನೊಂದು 60-70 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗ್ಬಿಡ್ತೇವೆ 9:15 ಅಷ್ಟೊತ್ತಿಗೆ. ಟಾರ್ಪಲ್ ಬಿಸ್ಕೆಟ್ಗೆ ಅನ್ಲೋಡ್ ಮಾಡ್ತಾರೆ. ನೋ ಎಂಟ್ರಿ ಬಿಡೋದು ಹೆಂಗೋ 10:30 ಮೇಲೆ ಅಲ್ಲ, ಅಷ್ಟೊತ್ತಿಗೆ ಅನ್ಲೋಡ್ ಮಾಡಿ ಬಾಡಿಗೆ ಸಿಗುತ್ತೆ. ಒಂದು 10,000 ಐತೆ ಅಷ್ಟೇ ಬಾಡಿಗೆ. ಅಲ್ಲೆಲ್ಲ ಅಡ್ವಾನ್ಸ್ ಇಸ್ಕೊಂಡಾರೆ. 10,000 5,000 ಇರ್ತದೆ. ಅದು ನಿಲ್ಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ತಿಂಡಿ ತಿನ್ನಕ್ಕೆ ನಿಲ್ಲಿಸ್ಬೇಕಾಗಿತ್ತು ಇಲ್ಲಿ ಎಲ್ಲನ. ಅಲ್ಲಿ ಫಾಸ್ಟ್ ಫುಡ್ ಇರ್ತಿತ್ತು CBFನಾಗೆ. ಅವ್ನು ನೋಡಿದರೆ ಬಂದಿರಲಿಲ್ಲ. ಇವಾಗ ಮುಂದೆ ನೆಲಮಂಗಲ ಹತ್ರ ಎಲ್ಲನ ತಿಂಡಿ ತಿನ್ಕೊಂಡು ಒಂದೇ ಸಲ ಹೋಗೋದು. ಇಲ್ಲಾಂದರೆ ಪಾರ್ಸಲ್ ತಗೊಂಡೋಗಿ ಅಲ್ಲಿ ತಿಂದ್ರೆ ಅದು ಹೆಂಗಾಗ್ತದೆ ಹಂಗೆ ನೋಡೋಣ. ಇನ್ನು ಕೆಳಗಡೆ ಮಾಲು ಎಲ್ಲ ಟೈಲ್ಸ್ ಅಂತದು
ಅದನ್ನು ಎಲ್ಲಿಗೆ ತಗೊಂಡು ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ. ವೈಟ್ ಫೀಲ್ಡಿಗೆ ಎಲ್ಲಿಗೆ ಹೊಸೂರಿಗೆ ತಿಪ್ಪೇಶಿ ಹೋಗಿದ್ದ, ಹೊಸೂರಿಗೆ ಖಾಲಿ ಮಾಡಿ ಬಂದಿದ್ದು ಕಾರಣ ಅಂತ. ಎಲ್ಲಾಗುತ್ತೋ ಗೊತ್ತಿಲ್ಲ. ಇದನ್ನು ಅನ್ಲೋಡ್ ಮಾಡಿದ್ಮೇಲೆ ನಮಗೆ ಫೋನ್ ಮಾಡಿ ಲೊಕೇಶನ್ ಹಾಕ್ಸ್ಕೊಳೋಣಂತೆ. ಬನ್ನಿ ಹೋಗೋಣ. ಇಲ್ಲಿ ಕ್ಯಾಸಂದ್ರಾಬಾದ್ ದಾಟ್ ಬಂದು ಫಾಸ್ಟ್ ಫುಡ್ ಸಿಕ್ತು, ತಿಂಡಿ ತಿಂದು ಹೋಗ್ತಾ ಇದ್ದೀವಿ. ಆರ್ಟಿ ಫೋನ್ ಮಾಡಿದ್ದ, ಒಬ್ಬರು ಚೆಸ್ಟ್ ಲೈಟ್ ಆಫ್ ಮಾಡಿಲ್ಲ, ಹಂಗೆ ಬಂದುಬಿಟ್ಟಿದ್ನೆ. ಇವ್ನು ಇನ್ನೇನು ಕೆಲಸ ಇಲ್ಲ, ಇವ್ದು ಮುಗೀತು. ಒಳಕ್ಕೆ ನೀಟ್ರಿ ನೀವು. ಹಿಂಗೆ ಒಳಕ್ಕೆ ಹೋದರೆ ಕೇಸ್ ಹಾಕಲ್ಲ. ಒಳಕ್ಕೆ ಹೋಗ್ಬಿಡ್ರಿ. ಹೊರಡೋಣ ಬೆಂಗಳೂರು ಕಡೆಗೆ. ಇನ್ನೇನಿತ್ತಿಂದ ದೂರ ಇಲ್ಲ, ಒಂದು 50 ಕಿಲೋಮೀಟ್ರ್ ಐತೆ ಅಷ್ಟೇ. ಒಂದು ಗಂಟೆ ಬೇಡ, 1.5 ಗಂಟೆ ಜರ್ನಿ ಅಷ್ಟೇ ಗುರು ಹೋಗೋದು. ಎಲ್ಲೋದ ನಮ್ಮ ಹುಡುಗ ಬರ್ತೀವಿ ಬಂದ. ಹೊರಡೋದೆ ನೋಡಿ. ಬನ್ನಿ ಹೋಗೋಣ. ತುಮಕೂರ್ಗಲ್ಲ, ಇದಕ್ಕೆ ನೆಲಮಂಗ್ಲಾಗಲ್ಲ, ಮಕ್ಕಳಿಗೆ. ಇಲ್ಲಿ ಗೋಡನ್ ಹತ್ತ ಬಂದು ನಿಲ್ಲಿಸ್ತೇಟಿಗೆ ನಮಗೊಂದು ಶಾಕ್ ಕಾದಿತ್ತು. ಏನಂದ್ರೆ ಹೌಸಿಂಗ್ ಟೈರ್ ಪಂಚರ್ ಆಗ್ಬಿಟ್ಟತ್ತೆ ನೋಡಿ. ಪಂಚರ್ ಆಗ್ಬಿಟ್ಟತ್ತೆ. ಹಾಗೆ ಅಗ್ಗ ಟಾರ್ಪಲ್ ಬಿಚ್ಚಿ ನಿಲ್ಲಿಸಿ ಟೈರ್ ಬಿಚ್ತಾ ಇದ್ದೀವಿ ನೋಡಿ. ಬೆಳಗ್ಗೆ ವ್ಯಾಯಾಮ ಮಾಡ್ದಂಗೆ ಹಚ್ಚಿ ಬೆವ್ರ ನೀರಲ್ಲಿ ಇಳಿದ್ಬಿಡ್ತು. ಅದ್ರಾಗ ಮಿಷಿನ್ನೇ ಟೈಟ್ ಮಾಡಿರೋದು, ನಟ್ಟೆ ಬರಲಿಲ್ಲ. ಲಾಸ್ಟಿಗೆ ಪೈಪ್ ತಗೊಂಡಿದ್ದಕ್ಕೆ ಲೂಸ್ ಆಗಿದ್ದು ನೋಡಿ. ನೀವು ಆ ಕಡೆ ಇದು ಸ್ಟಿಪ್ನಿ ಬೇರೆ ಇಳಿಸ್ಕೊಂಬರ್ಬೇಕು ಲಿಫ್ಟಿಂದು. ಈ ಖಾಲಿ ಟೈರ್ ಎತ್ತಕ್ಕಾಗಲ್ಲ ಗುರು. ಬೆಳಿಗ್ಗೆ ತಿಂದರೆ ಪಲಾವೆಲ್ಲ ಕರ್ಗೋಗ್ಬಿಡ್ತತಿ. ಹಂಗಾಗೈತೆ ನೋಡಿ. ಅಪ್ಪ ಬೆವ್ರ ನೀರು ಇಳಿತದ ಸುಮ್ಮನೆ. ಬರಲಿ ಟೈರ್ ಬಿಚ್ಚಿ ಸಿಗನ್ ಬನ್ನಿ ಗುರು. ಗೂಗಲ್ ಹಾಕೊಂಡು ನಂಬ್ಕೊಂಡು ಇವಾಗ ಹೊಸೂರು ರೋಡ್ಗೆ ಹೋಗ್ಬಿಡ್ತಿದ್ದೆ. ಆ ಪಾರ್ಟಿ ಬೇರೆ ಫೋನ್ ಎತ್ತಿದ್ದಿಲ್ಲ, ಅದೊಂಚೂರು ಟೆನ್ಷನ್ ಇತ್ತು. ಅದಕ್ಕೆ ಅಲ್ಲಿ ಗುಜರಾತ್ನವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಅವರು ಇನ್ನೊಬ್ಬನ ನಂಬರ್ ಕೊಟ್ಟರು. ಅವನಿದ್ದು ಇನ್ನೊಬ್ಬನ ನಂಬರ್ ಕೊಟ್ಟಿಟ್ಟಿಗೆ ಏನಂದ ಅಂದರೆ, ಇದು ಗುರು ಏನಪ್ಪ ಇದು ವೈಟ್ ಫೀಲ್ಡಿಗೆ ಬಾ ಅಂದ. ಇವಾಗ ವೈಟ್ ಫೀಲ್ಡಿಗೆ ಹೋಗ್ಬೇಕು ನಾವು. ಟೋಲ್ಗೇಟ್ ಏನೇನು ಕಟ್ ಆಗ್ತದ. ಟೋಲ್ಗೇಟ್ ಕಟ್ ಆಗೋ ಚಾನ್ಸೇ ಇಲ್ಲ ಅನ್ಸುತ್ತೆ. ನೋಡೋಣ. ಇಲ್ಲಿಂದ ಹೋಗಿ ಮತ್ತೆ ಬ್ರಿಡ್ಜ್ ರೋಡಲ್ಲಿ ಯೂಟರ್ನ್ ಮಾಡಿ ಬೆಂಗಳೂರು ಸಿಟಿಗೆ ಏನು ಟೋಲ್ಗೇಟ್ ತೆಗ್ದಂಗೆ ಅದಾರೆ. ನೋಡೋಣ. ಹಿಂಗೆ ಹೋಗ್ತದಾವೆ ಗಾಡಿಗಳೆಲ್ಲ. ನೈಸ್ ರೋಡ್ ಹತ್ತಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಲ್ಟಿದ್ದೆ. ಅಲ್ಲಿ ಟೋಲ್ಗೇಟ್ನಾಗ ಲೈನ್ನಾಗಿದ್ದೆ. ಸದ್ಯ ಟೋಲ್ಗೇಟ್ ದಾಟಿರಲಿಲ್ಲ. ಹಂಗೆ ಬ್ಯಾಲೆನ್ಸ್ ಖಾಲಿಯಾಗೈತೆ ಅಂತೇಳಿ ಗಾಡಿ ವಾಪಸ್ ತಿರುಗಿಸ್ಕೆ ಬಂದುಬಿಟ್ವಿ. ಇವಾಗ ಹೆಬ್ಬಾಳದ ಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಅಲ್ಲೇ ಹೋಗ್ಬೇಕು ನೋಡಿ. ಇಲ್ಲಿ ಇಳಿದು ಬಂದು ಸೀದಾ ಹೈವೇ ಹತ್ತತೀನಿ. ಟೋಲ್ಗೇಟ್ ಐತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಟೋಲ್ಗೇಟ್ ಅಲ್ಲಿ ಹೋಗಿ ತಪ್ಪಿಸ್ಬೋದಾಗಿತ್ತು. ಅಲ್ಲಿ ಬಂದಿದ್ರು ಟೋಲ್ಗೇಟ್ ಹೋಗೋದು, ಎಲ್ಲಿ ಬಂದರೂ ಟೋಲ್ಗೇಟ್ ಹೋಗ್ತೈತೆ. ನೋಡೋಣ ಇವಾಗ ಎಷ್ಟು ಹೋಗ್ತೈತೆ ಏನೋ ಅಂತೇಳಿ. ಇಲ್ಲೇ ಹೋಗಿ ವಾಪಸ್ ಬಂದಿವಲ್ಲ, ಜಾಸ್ತಿ ಏನು ಹೋಗಲ್ಲ ಅನಿಸುತ್ತೆ. ಏನೊಂದು 80-90 ರೂಪಾಯಿ ಹೋಗ್ಬೋದು. ಬನ್ನಿ ಹೋಗೋಣ ಮುಂದೆ. ಇಲ್ಲಿ ಹೆಬ್ಬಾಳದ ಹತ್ರ ಬರ್ತಾ ಇದ್ವಿ. ನಮ್ಮ ಅಣ್ಣ ಸಿಕ್ಕಿದ್ರು, ಕಂಟೈನರ್ ಗಾಡಿ ಕಲ್ಕತ್ತಾಗ ಹೊಲ್ಟಿದ್ದಾರೆ ನೋಡಿ. ಜ್ಯೂಸ್ ಕುಡಿದು ಬಂದ್ವಿ. ಅಣ್ಣ ಹೆಸರು ಕೇಳೋದು ಮರ್ತ್ಬಿಟ್ಟೆ. ವೀರೇಶ್ ಅಂತೇಳಿ ಕಲ್ಕತ್ತಾಗ ಹೊಲ್ಟಿರೋದು. ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗಿ ಬಾ. ನಾವು ವೈಟ್ ಫೀಲ್ಡಿಗೆ ಹೋಗೋಣ. ಅಣ್ಣನ ಜೊತೆಗೆ ಒಂದು ವೀಡಿಯೋ ತಗೊಂಡು ಹೋಗೋಣ. ಜ್ಯೂಸ್ ಕುಡ್ದೀವಿ ನೋಡಿ. ಜಾಗ ಇಲ್ದಿತ್ತಾಗೂ ಗಾಡಿ ಸೈಡ್ ಹಾಕಿ ಜ್ಯೂಸ್ ಕುಡ್ದು ಹೊರಟಿದ್ದೀವಿ. ಹೊರಟೋಣ ಬನ್ನಿ ಬರೋಣ ಗುರು. ಇಲ್ಲಿ ಬಂದ್ವಿ. ಆ ಕಡೆ ರೋಡ್ನಾಗ ಬರ್ಬೇಕಾಯ್ತು, ಈ ಕಡೆ ರೋಡ್ನಾಗ ಬಂದುಬಿಟ್ವಿ. ಅಲ್ಲಿ ರೋಡಾಗ ಗಾಡಿ ನಿಲ್ಸಂಗಿಲ್ಲ, ಏನಿಲ್ಲ. ಸೀದಾ ತಗೊಬಂದು ಗೂಡ್ ಸೆಟ್ಟಕ್ಕೆ ಹಾಕಿದ್ದೀವಿ. ಗೂಡ್ ಸೆಟ್ ರೋಡ್ ಇದು. ಇದ್ರಾಗ ಹಾಕಿದ್ದೀವಿ ನೋಡಿ. ಬಾರೋ ಟೀ ಕುಡ್ದು ಬರೋಣ. ಇನ್ನೇನು ರಾತ್ರಿ 10 ಗಂಟೆ ಮೇಲೆ ಹೋಗೋದು. ಯಾಕಂದರೆ ಅಲ್ಲಿ ಹಗ್ಲತ್ತು ಅನ್ಲೋಡ್ ಮಾಡೋಕ್ಕಾಗಲ್ಲ, ರಾತ್ರಿ ಅಂತ ಖಾಲಿ ಮಾಡೋದು. ಅದಕ್ಕೆ ಇಲ್ಲಿ ಜಾಗ ಬಿಟ್ಟು ಹಾಕಿದ್ದೀವಿ ಮೇನ್ ರೋಡಿಂದ ಒಳಗೆ. ಇವಾಗ ಹೋಗಿ ಟೀ ಕುಡ್ಕೊಂಡು ಬರ್ಬೇಕು. ಟೀ 2 ಕಡೆದು ಬಿಡಕ್ಕೆ ಹೇಳಿದ್ದು. ಟೀ ಕುಡ್ಕೊಂಬಂದು ಅಡುಗೆ. ಹೆಡ್ಲೈಟ್ ಆಫ್ ಮಾಡ್ಬೇಕಾಯ್ತು. ಹೋಗಿ ಸ್ವಿಚ್ ಆಫ್ ಮಾಡ್ಬಾ. ಅಲ್ಲಿ ಮ್ಯಾಲೆ ಸ್ವಿಚ್ ಆಯ್ತು ನೋಡಿ, ಹೆಡ್ಲೈಟ್ ಆಫ್ ಮಾಡಿಲ್ಲ. ಅಲ್ಲೈತೆ ನೋಡಿ ಅದು. ಅದನ್ನು ಹಿಂಗೆ ಹತ್ತು ಪ್ರೆಸ್ ಮಾಡಿ ಒಳಕ್ಕೆ ಬಿಡು, ಆಫ್ ಅದು ಬಾ. ಇವಾಗ ಹೋಗಿ ಟೀ ಕುಡ್ದು ಬಂದು ಅಡುಗೆ ಮಾಡಬೇಕು. ರಾತ್ರಿದೇನು ಅಂತ ನೋಡ್ಕೊಳ್ಳೋಣ. ರಾತ್ರಿ ಯಾವಾಗನ್ನ ಖಾಲಿ ಆಗಲಿ ನೋಡೋಣಂತೆ. ಇವಾಗ ಹೋಗಿ ಟೀ ಕುಡ್ದು ಬರೋಣ ಬರ್ರಿ. 6 ಗಂಟೆಯಿಂದ ಇಲ್ಲೇ ಟೈಮ್ ಪಾಸ್ ಮಾಡಿ ತುಂಬ ಬೇಜಾರಾಗ್ಬಿಡ್ತು. 6 ಗಂಟೆ ಅಲ್ಲ ಗುರು, ಮಧ್ಯಾಹ್ನ 3 ಗಂಟೆಯಿಂದ ಮಲಗಿದ್ವಿ. ಇವಾಗ ಎದ್ವಿ 6:30 ಆಗುತ್ತೆ. ಈಗ ಏನನ್ನ ಇಲ್ಲೇ ಅಡುಗೆ ಮಾಡ್ಕೊಂಡು ಉಂಡು ಸೈಟ್ನಾಗ ಹೋಗೋದು. 9 ಗಂಟೆವರೆಗೂ ಹೊರಗೆ ತೆಗಿಯಂಗಿಲ್ಲ ಗಾಡಿನ. ಗೂಡ್ ಸೈಟ್ನಾಗ ಹಾಕಿದ್ದೀವಿ ನೋಡಿ.
ಇದು ಗೂಡ್ ಸೆಟ್ಟಿನ ಗಾಡಿಗಳಿವೆಲ್ಲ. 9:30 ಹೊರಗೆ ತೆಗಿಬೇಕು. 9:30ವರೆಗೂ ಇಲ್ಲೇ ಸುಮ್ಮನೆ ಇರಬೇಕು. ನೋಡೋಣ 9 ಗಂಟೆಗೆ ಒಂದ್ಸಲಿ ಪಾರ್ಟಿಗೆ ಫೋನ್ ಮಾಡಿ ಅಂತೆ ಪಾರ್ಟಿಗೆ ಫೋನ್ ಮಾಡೋಣ. ಲೇಬರ್ ಎಷ್ಟೊತ್ತಿಗೆ ಬರ್ತಾರಂತೇಳಿ ತಗೊಂಡೋಗಿ ಸೈಟ್ನಾಗ ಹಾಕ್ಬಿಡೋಣ. ಸೈಟ್ನಾಗ ಹೋದರೆ ಬೆಳಗ್ಗೆ 10 ಗಂಟೆ ಎಷ್ಟೊತ್ತಿಗೆ ಖಾಲಿ ಮಾಡಿದರೆ 11 ಗಂಟೆಗೆ ನೋ ಎಂಟ್ರಿ ಬಿಡ್ತತೆ. ಅವ್ರು ತಗೊಂಡು ಹೊರಗೆ ಬಂದ್ರೆ 10 ಗಾಡಿನ ಫಸ್ಟು ಸೈಟಿಗೆ ಹೋಗೋರಂತೆ. ಬನ್ನಿ 9:30ವರೆಗೂ ವೆಯ್ಟ್ ಮಾಡೋಣ. ಮತ್ತೇನು ಮಾಡ್ತಾರೆ, ಅಡುಗೆ ಮಾಡೋಣಂತೆ. ನೋಡಿ ಸ್ನೇಹಿತರೆ, ಅಪಾರ್ಟ್ಮೆಂಟ್ ಒಳಗೆ ತಂದಿವಿ ಗಾಡಿನ. ಇಲ್ಲಿ ಅಗ್ಲತ್ತು ಬಂದಿದ್ರೆ ಜಾಗನೇ ಇರಲಿಲ್ಲ ಗಾಡಿ ನಿಲ್ಸೋಕ್ಕೆ, ಭಾಳ ತೊಂದರೆ ಆಗೋದು. ರೋಡ್ನಾಗ ನಿಲ್ಸ್ಬೇಕಾಯ್ತು. ಇವನಂತೂ ಇಲ್ಲಿ ನಿಲ್ಸೋಕೆ ಬಿಡ್ತಿದ್ದಿಲ್ಲ ಅಪಾರ್ಟ್ಮೆಂಟ್ನವರು. ಟಾರ್ಪಲ್ ಎಲ್ಲ ಕೆಳಕ್ಕೆ ಹಾಕ್ತಿದ್ದೀವಿ. 4 ಕ್ಲಿಕ್ನಾಗ ಅನ್ಲೋಡ್ ಆಗ್ತಿದೆ ನೋಡಿ. ನಾವು ಊಟ ಮಾಡೋದ್ರಾಗ ಹಾಕ್ಬಿಡುತ್ತೆ. ರೈಸ್ ಬಾತ್ ಅಲ್ಲಿ ಮಾಡಿಟ್ಟಿದ್ದೀವಿ. ಮಡ್ಚೆ ಊಟ ಮಾಡೋಣ. ಕರೆಕ್ಟಾಗಿ 10:30 11 ಗಂಟೆಗೆ ಬಿಟ್ಬಿಡೋದೆ. ಅನ್ಲೋಡ್ ಆದಟ್ಟಿಗೆ ರಿಸೀವ್ಡ್ ಬರ್ಸ್ಕೊಂಡು ಹೋಗ್ತಾ ಇರೋದು ಸೀದಾ. ದುರ್ಗ ಎಲ್ಲೈತೆ ಅಂತೇಳಿ ನಾವು ನಾಳೆ ಬೆಳಗ್ಗೆ ಅಂದ್ಕೊಂಡಿದ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ಮನೆಗಿರ್ತೀವಿ. ಸುಮ್ಮನೆ ಹೋಗ್ತಾ ಇರೋದೆ. ಅನ್ಲೋಡ್ ಮಾಡಿದ್ಮೇಲೆ ಊಟ ಮಾಡೋಣ ಬನ್ನಿ ಫಸ್ಟ್. ಫೈನಲ್ಲಿ 11 ಗಂಟೆ ಆಯ್ತು ಖಾಲಿ ಆಗೋಷ್ಟೊತ್ತಿಗೆ. ಎಂತ ಗ್ಲಾಸ್ ಆರಿಸುವ ಹಂಗೆ ಗ್ಲಾಸ್ನಾಗ ಧೂಳು. 11 ಗಂಟೆ ಆಯ್ತು ಖಾಲಿ ಆಗೋಷ್ಟೊತ್ತಿಗೆ. ಹೆಂಗೂ ಖಾಲಿ ಮಾಡಿಕೊಟ್ಟ. ಖಾಲಿ ಮಾಡಲ್ಲ ಅಂದಿದ್ರೆ ಮತ್ತೆ ನಾಳೆ ಇಷ್ಟೊತ್ತಿನವರೆಗೂ ಇಲ್ಲೇ ಇರಬೇಕಾಗಿತ್ತು. ಇವಾಗ ಹೊರಡ್ತಾ ಇದೀವಿ ಮನೆ ಕಡೆಗೆ. ಈ ಕಡೆ ಒಂಚೂರು ಒರೆಸ್ಬೇಕಾಗಿತ್ತು. ಇನ್ನೇ ನಾವು ದುರ್ಗ ಹೋಗೋಷ್ಟೊತ್ತಿಗೆ ಬೆಳ್ಕೊಳ್ಬೇಕು. ಈ ಸಿಟಿ ದಾಟಕ್ಕೆ ಇನ್ನೊಂದು ಬಾ ಸಾಕು ಬರೋ ಇನ್ನೊಂದು 2 ಅವರ್ ಬೇಕು. ನಗರನಾಗ ಫುಲ್ ಮಾಡಿಸಿದ್ವಿ. ಮಧ್ಯಾಹ್ನ ಟ್ರಾಫಿಕ್ನಾಗ ಬಂದಿದ್ದಕ್ಕೆ ಡೀಸೆಲ್ ಸಿಕ್ಕಾಪಟ್ಟಲೆ ಕುಡಿದ್ಬಿಟ್ಟತ್ತೆ. ಒಂದು ಇಲ್ಲೇ ಸಿಟಿನಾಗೆ ಒಂದು 30 ಲೀಟ್ರ್ ಕುಡಿದ್ಬಿಡ್ತು. ಏನಂದರೆ ಅವು ಬ್ರೇಕೆಲ್ಲ ಹಿಂಗಿಟ್ಟಿದ್ರು. ಇದು ಏನಪ್ಪ ಹೇಳೋದೇ ಮರ್ತಿದ್ದೆ ಗುರುವೆ. ನಾವು ಹೆಬ್ಬಾಳದಿಂದ ವೈಟ್ಫೀಲ್ಡಿಗೆ ಬರೋ ತನಕ ನಾವು ಬರೀ ಮೂವ್ ಮಾಡ್ಕೊಂಡೆ ಬಂದಿರೋದು. ಒಳ್ಳೆ ಫ್ಲೈವರ್ ಮೇಲೆ ಜಾಮ್ ಆಗೋದು. ಇವಾಗೇನು ಜಾಮ್ ಇರಲ್ಲ. ಬನ್ನಿ ಹೊರಡೋಣ. ನೋಡಿ ಸ್ನೇಹಿತರೆ, ಪೀಣ್ಯ ಫ್ಲೇವರ್ ಬಂದ್ ಮಾಡಿಬಿಟ್ಟಿದ್ದಾರೆ. ಬರ್ಬೇಕಾದ್ರೆ ಕ್ಲೋಸ್ ಇತ್ತು, ಇವಾಗಲೂ ಕ್ಲೋಸ್ ಐತೆ. ಯಾಕಂತ ಗೊತ್ತಿಲ್ಲ. ಕೆಳಗೆ ಟ್ರಾಫಿಕ್ನಾಗ ಸಾಯಿಸ್ತಾರೆ. ಇವಾಗ ಇಲ್ಲಿಂದ ಹೋಗೋಕ್ಕೆ 1 ಗಂಟೆ ಬೇಕು. ಇವಾಗಲೇ ಅಲ್ಲಿ 12:30 ಆಗುತ್ತೆ. ಫ್ಲೈವರ್ ಮೇಲೆ ಹೆವಿ ವೆಹಿಕಲ್ಸಿಗೆ ಬಿಡ್ತಿಲ್ಲ. ಅಂದರೆ LM ಲೈಟ್ ಮೋಟಾರ್ ವೆಹಿಕಲ್ ಕಾರ್ಗಳಿಗೆ ಮಾತ್ರ ಬಿಡ್ತಿರೋದು, ಬೇರೆ ಯಾವಕ್ಕೂ ಬಿಡ್ತಿಲ್ಲ. ಕೆಳಗಡೆ ಸಿಗ್ನಲ್ಗಳಾಗ ಸತ್ತೋಗ್ಬಿಡ್ತೀವಿ. ಅರ್ಧ ಗಂಟೆಯಿಂದ ಲೈನ್ನಾಗೆ ನಿಂತಿದ್ದೀವಿ. ಸಿಗ್ನಲ್ ನೋಡಿದರೆ ಇನ್ನೂ ಅರ್ಧ ಕಿಲೋಮೀಟ್ರ್ ಐತೆ. ರಾತ್ರಿ ಸಿಗ್ನಲನ್ನು ಆಫ್ ಮಾಡ್ಬೇಕು ಗುರು, ಹಂಗಾದ್ರೆ ಹೋಗ್ತಾವೆ ಗಾಡಿಗಳು. ಬಸ್ಸು ಎಲ್ಲ ನೈಟ್ ಸರ್ವಿಸ್ ಗಾಡಿ ಇದೇ ಟೈಮಾಗ ಬಿಡ್ತಾವ. ಸಿಟಿ ಒಳಗೆ ಇದ್ದಿದ್ದು ಲಾರಿ ಎಲ್ಲ ಹೊರಗೆ ಬರ್ತವೆ. ಅದನ್ನು ತೊಂದರೆ. ಟ್ರಾಫಿಕ್ ಜಾಮು. ಏನು ಹೇಳ್ತೀರಾ ಬಿಡಿ. ನಾವು ಇನ್ನೊಂದು ಗಂಟೆ ಬೇಕು ಫ್ಲೈವರ್ ದಾಟ ಹೋಗೋಷ್ಟೊತ್ತಿಗೆ. ಅಲ್ಲೇ ಇಲ್ಲೇ ನಿದ್ದೆ ಬರ್ತೈತೆ. ದುರ್ಗಕ್ಕೆ ಇನ್ನೇನು ಹೋಗ್ತೀವೋ ಏನೋ ನೋಡೋಣ ಬನ್ನಿ. ತುಮಕೂರು ಗಂಟೆ ಹೋಗೋಣ, ಆಮೇಲೆ ನೋಡೋಣ. ಯಾವ್ದು ಗುರು ಇದು ಗ್ಯಾರಂಟಿ ನ್ಯೂಸ್ ನೋಡಿ.